ಹಾಯ್, ನಾನು ನಿಮ್ಮ ಬ್ಯಾರಿ ಕನ್ನಡಿಗ. ನಾನೊಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದೆ, ಸಮೀರ್ MD ಅವರ ಹೊಸ ವಿಡಿಯೋ ನೋಡಿ. ಅದೇ ವಿಡಿಯೋ ಇದು. ಅದಕ್ಕೆ ಬಂದಿರೋ ಕಮೆಂಟ್ ನೋಡಿದ್ರೆ ಒಂಥರ ತುಂಬ ಅಸಭ್ಯ, ಕೆಟ್ಟ ಕೆಟ್ಟ ಕಮೆಂಟ್ಗಳು ತುಂಬಾನೇ ಬಂದಿವೆ ನೋಡಿ. ಮೊದಲು ಮಗ ಸಾಬ್ರು ಬಗ್ಗೆ ವಿಡಿಯೋ ಮಾಡು ಅಂತ ಒಬ್ರು ಹಾಕಿದ್ದಾರೆ ನೋಡಿ. ಹಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಅವನು ತಪ್ಪು ಹೇಳ್ತಾ ಇದೆಯಲ್ಲ, ನಿಂದು ಮೊದಲು ಹೇಳಲು 420 ದರ್ಗಾ ಬಗ್ಗೆ ಮಾಡಿದ್ದ ಖಾಲಿ 60 ಸೆಕೆಂಡ್ ವಿಡಿಯೋನ ಯಾಕೋ ಡಿಲೀಟ್ ಮಾಡಿದೀಯಾ ಅಂತ ಒಬ್ರು ಕೇಳ್ತಾ ಇದ್ದಾನೆ ನೋಡಿ. ಬೇಜಾನಿವೆ ಕಮೆಂಟ್ಗಳು ತುಂಬಾನೇ ಹಾಕಿದ್ದಾರೆ. ಒಬ್ರು ಅಕ್ಕ, ಸತ್ಯಕ್ಕೆ ಎಂದು ಜಯ ಇದೆ ಸಮೀರ್, ಸತ್ಯಕ್ಕೆ ಸಾವಿಲ್ಲ ಅಂತ ಕಮೆಂಟ್ ಮಾಡಿದ್ದಕ್ಕೆ ಅದಕ್ಕೆ ಪ್ರತಿ ರಿಪ್ಲೈ ಆಗಿ ನೋಡಿ ಏನು ಕಳಿಸಿದ್ದಾರೆ ಅಂತ. ನಿಮ್ಮ ಹತ್ರ ಸತ್ಯ ಇದೆಯಾ, ನೀವು AI ವಿಡಿಯೋ ಮಾಡ್ಕೊಂಡು ಧಾರಾವಾಹಿ ನೋಡಿ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ. ಲೋ ಸಮೀರ, ನೀನು ಮತ್ತು ನಿಮ್ಮ ಕಮ್ಯುನಿಸ್ಟರು ಮತ್ತು ಜಿಹಾದ್ ಎಷ್ಟೇ ಸಾಹಸ ಮಾಡಿದ್ರು ನಮ್ಮ ಧರ್ಮಸ್ಥಳ ಅದು ನಿಜಾನೇ. ಕ್ಷೇತ್ರದ ಬಗ್ಗೆ ಅವರು ಹೇಳ್ತಾ ಇಲ್ಲ, ಅವರು ಹೇಳ್ತಾ ಇರೋದು ಅನಾಚಾರ ಮಾಡಿರೋರ ಬಗ್ಗೆ ತಾನೇ ನೋಡಿ. ಲೋಫರ್ ಅಲ್ಲಿ ಗರ್ಭಕೋಶ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿದ್ದು ವಾರಿಜ. ಏನೆಲ್ಲ ಕಮೆಂಟ್ ಮಾಡವ್ರೆ ನೋಡಿ. ಕತ್ತೆ ನನ್ನ ಮಗನೇ, ತೂ ನನ್ನ ಮಗನೇ, ಸುಟ್ಟೆ ಮುಗ್ದವನೇ ಅಂತೆಲ್ಲ ಕೆಟ್ಟ ಕೆಟ್ಟ ಕಮೆಂಟ್ಗಳು ಹಾಕಿದ್ದಾರೆ ನೋಡಿ. ಹಾಕ್ಬಿಟ್ಟಿದೀವಿ ಅಂತ ಹೇಳಿ ಸೈಡ್ ಸರ್ಕೋತಾರೆ. ಹಾಗಿದ್ದಾಗ ನಿನ್ನ ಮಾತು ಕೇಳೋಕೆ ಅಸಹ್ಯ ಆಗುತ್ತೆ ಅಂತ ಯಾರೊಬ್ರು ಮೇಡಮ್ ಹಾಕಿದ್ದಾರೆ ನೋಡಿ. ಅದಕ್ಕೆ ಪ್ರತಿ ರಿಪ್ಲೈ ಆಗಿ ಕೆಲವೊಬ್ರು ರಿಪ್ಲೈ ಮಾಡಿದ್ದಾರೆ. ಹಂಗೆ ಈ ಹಂದಿ ಹೊಲಸು ಯಾರೋ ಪ್ರೌಢ ಶಾಂತನಿ ಅಂತೆ, ಅಯೋಗ್ಯ ಲೋಫ ನನ್ನ ಮಗನೇ, ಆ ರೀತಿ ಆಗಬೇಕಂದ್ರೆ ಶವದ ಬಾಡಿ ಹೂತ ಬಿಟ್ಟು 6-7 ತಿಂಗಳೇನೋ ನೋಡಿ. ಅದೇ ಪೂರ್ತಿಯಾಗಿ ಓದಿ ಒಂದ್ಸಲ. ಇಷ್ಟು ವರ್ಷಗಳಲ್ಲಿ ಅವನು ತೋರಿಸ್ತಿರುವಂತಹ ಲೊಕೇಶನ್ ಆಬ್ವಿಯಸ್ಲಿ ಅದೇನು ಪುಂಕ್ತಿಯೋ ಪುಂಗು ನರಸತ್ತ ಈಗಲೂ ಎಚ್ಚರ ಆಗೋವರೆಗೂ ಮಾತ್ರ ಅಂತ ಒಬ್ಬ ಹಾಕಿದ್ದಾರೆ. ಹುಚ್ಚು ನಿಧಾನವಾಗಿ ಹಿಡಿತಾ ಇದೆ ಅಂತೆ ಅಂತ ಇನ್ನೊಬ್ರು ಹಾಕವ್ರೆ ನೋಡಿ. ಜಾಗದಲ್ಲಿ ಇನ್ ಕೇಸ್ ಏನಾದ್ರೂ ಅಸ್ಥಿ ಪಂಜರಗಳು ಸಿಗದೆ ಹೋದಾಗ ಅದೇ ಜಾಗದಲ್ಲಿ ಇವನಿಗೆ ಹುಚ್ಚು ಹಿಡಿದಿದೆ, ಮತ್ತೊಂದು ಹೊಸ ಕಟ್ತಿದ್ದಾನೆ ಅಂತ ಯಾರೊಬ್ರು ಅಕ್ಕ ಹಾಕವ್ರೆ ನೋಡಿ. ಇಂತಹ ಕಚ್ಚಡ ನನ್ನ ಮಕ್ಕಳು ಈಗೋ ಧರ್ಮಸ್ಥಳ ಬಗ್ಗೆ ಅಂತ ಏನೋ ಹಾಕವ್ರೆ. ನೀನು ಮುಸ್ಲಿಂ ಆದ ಕಾರಣ ನಾವು ನಂಬೋದಿಲ್ಲ, ನಮ್ಮ ಮನೆ ಹೆಣ್ಮಕ್ಳನ್ನು ಕೆಮ್ಮಣ್ಣು ಮಾಡಲಿ ಪರವಾಗಿಲ್ಲ ಅಂತ ಒಬ್ಬ ಯಾವುದೋ ಒಬ್ಬ ರಾಯ್ಡು ಅಂತ ಹಾಕವ್ರೆ. ಅದು ಇದೆ ಅಂತ ಸಿಗ್ನಲ್ ಕೊಡುತ್ತಾ. ಸೊ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್. ಆಲ್ರೆಡಿ ನಮ್ಮ ಹೆಣ್ಣುಗಳು ತುಂಬ ಬುದ್ಧಿ ಕಲಿಬೇಕು. ಸಮೀರ ನಮ್ಮ ಪರವಾಗಿ ನಿಂತಿದ್ದಾರೆ, ಆತ ಮಾತನಾಡಲು ಸತ್ಯ ಇದೆ. ಈ ಥರ ಕಮೆಂಟ್ ಹಾಕಿದರೆ ಓಕೆ, ಬಟ್ ಕೆಟ್ಟ ಕೆಟ್ಟ ಕಮೆಂಟ್ಗಳು ಯಾಕೆ ಹಾಕಬೇಕು ಅಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರೊವೈಡ್ ಮಾಡ್ತಿಲ್ವಲ್ಲ, ಏನ್ ಹೇಳ್ಬೇಕು ಇವ್ರಿಗೆ. ನಿಮಗೆ 15 ವರ್ಷದ್ದು ಬೇಕು ತಾನೇ, ನಿನಗೆ ಯಾಕೆ ಅಂತ ಇನ್ನೊಬ್ರು ಹಾಕವ್ರೆ ಅಕ್ಕ. ಟೆಕ್ನಾಲಜಿನ ಯೂಸ್ ಮಾಡಿ ಕ್ರಾಸ್ ಚೆಕ್ ಮಾಡ್ತಿಲ್ಲ. ಸೊ ನೀವು ಧ್ವನಿ ಎತ್ತಿ ಪ್ರತಿ ಒಬ್ರು ಗೌರ್ಮೆಂಟ್ ಅಫಿಷಿಯಲ್ ಯಾರೇ ಆಗಲಿ ಭೀಮಾ ಅನ್ಬೇಡ, ಓಕೆ, ಅನಾಮಿಕ ಅಂತನೂ ಪರವಾಗಿಲ್ಲ. ಅಂತೂ ಅಕ್ರಮಿಗಳಿಗಂತೂ ಶಿಕ್ಷೆ ಆಗಲೇಬೇಕು, ಅನಾಚಾರ ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ. SIT ಟೀಮ್ ಅವ್ರಿಗೆ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಿ ಅಂತ ಕೇಳಿ. ಸೂಪರ್ ಸಮೀರ್ ಬ್ರೋ, ಸತ್ಯನೇ ಗೆಲ್ಲೋದು 100%. ಹೌದು, ನಿಜ. ಕೈಗೆ ಸಿಗಬೇಡ ಮಾರಾಯ ಮೊದಲೇ ನಿನ್ನ ಏನೆಲ್ಲ ಹಾಕವ್ರೆ. ತೂ ನಿನ್ನ ಜನ್ಮಕ್ಕೆ ಯಾಕೋ ಇಷ್ಟೊಂದು ಸುಳ್ಳು ಹೇಳ್ತೀಯ ಅಂತ ಇನ್ನೊಬ್ರು ಅಣ್ಣ ಅವರು ಹಾಕಿದ್ದಾರೆ ನೋಡಿ. ಹಾಗೆ ರೀಡ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಒಂದ್ಸಲ ಕಮೆಂಟ್ ಸೆಕ್ಷನ್ ಚೆಕ್ ಮಾಡ್ಕೊಂಡು ನೋಡಿ.